ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ಈ ಬಾರಿಯ ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಒಟ್ಟು 19 ಕಂಟೆಸ್ಟೆಂಟ್ಗಳು ಭಾಗವಹಿಸಿದ್ದಾರೆ. ಯಾರೆಲ್ಲ ಬಿಗ್ ಬಾಸ್ ಪ್ರಿಯರಿದ್ದೀರಿ ನಿಮಗೆಲ್ಲ ಕೆಲವು ಕಂಟೆಸ್ಟೆಂಟ್ಗಳ ಪರಿಚಯ ಇರುತ್ತೆ, ಇನ್ನು ಕೆಲವು ಸ್ಪರ್ಧಿಗಳ ಪರಿಚಯ ಇರೋದಿಲ್ಲ. ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ಎಂಟ್ರಿ ಕೊಡ್ತಿರೋ ಸ್ಪರ್ಧಿಗಳ ಪೂರ್ವ ಹಿನ್ನೆಲೆಯನ್ನು, ಅವರ ಕುಟುಂಬ, ಅವರ ಪ್ರೊಫೆಷನ್ ಬಗ್ಗೆ ನೋಡ್ತಾ ಹೋಗೋಣ. ಕರಿಬಸಪ್ಪ ಮೊದಲನೇದಾಗಿ ಬಾಡಿ ಬಿಲ್ಡರ್, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಸ್ಪರ್ಧೆಯಲ್ಲಿ ಗೆದ್ದಿರ್ತಕ್ಕಂಥ ಕರಿಬಸಪ್ಪ ಮೂಲತಃ ದಾವಣಗೆರೆಯವರು. ಅನೇಕ ಸಿನಿಮಾಗಳಲ್ಲೂ ಕೂಡ ವಿಲನ್ ರೋಲ್ಗಳಲ್ಲಿ ತಮ್ಮ ಬಾಡಿ ಬಿಲ್ಡ್ ಮಾಡ್ತಾ ಹೀರೋಗಳ ಜೊತೆ ಫೈಟ್ ಮಾಡಿದ್ದಾರೆ. ಇವರ ತಂದೆ ನಗರಸಭೆಯಲ್ಲಿ ಕಸ ಹೊಡೆಯೋ ಕೆಲಸವನ್ನು ಮಾಡ್ತಾ ಇದ್ರಂತೆ. ಕಾಡಿನ ರಾಜ ಸಿನಿಮಾ ಮುಖಾಂತರ ಟೈಗರ್ ಪ್ರಭಾಕರ್ನ ನೇರವಾಗಿ ನೋಡಿದ ಮೇಲೆ ಬಾಡಿ ಬಿಲ್ಡ್ ಮಾಡಬೇಕು ನಾನು ಅಂತ ಹೇಳಿ ಸ್ಫೂರ್ತಿ ಪಡೆದ್ರು. ಇವರಿಗೆ ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ. ಇವರು ಪೊಲೀಸ್ ಇಲಾಖೆಯಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಪೊಲೀಸ್ ಆಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಮಿಸ್ಟರ್ ವರ್ಲ್ಡ್, ಪಾಕಿಸ್ತಾನ ಇಂಟರ್ನ್ಯಾಷನಲ್ ದೇಹದಾಢ್ಯ ಸ್ಪರ್ಧೆಯಲ್ಲೂ ಕೂಡ ಗೆದ್ದಿದ್ದಾರೆ. ಇವರಿಗೆ ಏಕಲವ್ಯ ಪ್ರಶಸ್ತಿ ಕೂಡ ಲಭಿಸಿದೆ. ಇತ್ತೀಚೆಗೆ ಪ್ರಜ್ವಲ್ ದೇವರಾಜ್ ಸಿನಿಮಾದಲ್ಲೂ ಕೂಡ ಇವರು ಆ್ಯಕ್ಟ್ ಮಾಡಿದ್ರು. ಹೀಗೆ ಅನೇಕ ಹಳೆಯ ಸಿನಿಮಾಗಳಲ್ಲೂ ಕೂಡ ಸೈಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ, ಕರಾವಳಿಯ ಕೂರಿ ರಕ್ಷಿತಾ ಶೆಟ್ಟಿ ಇದೀಗ ಎಲ್ಲರ ಗಮನ ಸೆಳೀತಾ ಇದ್ದಾರೆ. ಇವರಿಗೆ ಕನ್ನಡ ಸ್ಪಷ್ಟವಾಗಿ ಬರೋದಿಲ್ಲ, ಆದರೆ ತುಳು ಭಾಷೆ ಮಾತನಾಡ್ತಾರೆ. ಬಲೆ ಬಲೆ ಎನ್ನುತ್ತಾ ವ್ಲಾಗ್ ಮಾಡ್ತಕ್ಕಂಥ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಫಾಲೋವರ್ಸ್ ಕೂಡ ಇದ್ದಾರೆ. ಕನ್ನಡ ಹಾಗೂ ತುಳು ಎರಡೂ ಭಾಷೆಯಲ್ಲಿ ಇವರು ವ್ಲಾಗ್ ಮಾಡ್ತಾರೆ, ಹಾಗಾಗಿ ತುಂಬ ಫೇಮಸ್ ಅಂತ ಹೇಳ್ಬೋದು. ಮಂಗಳೂರಿನಲ್ಲಿ ಹುಟ್ಟಿದ್ರೂ ಕೂಡ ಬೆಳೆದಿದ್ದು ಮಾತ್ರ ಮುಂಬೈನಲ್ಲಂತೆ. ಇವರಿಗೆ ತಾಯಿಯ ತವರು ಮನೆ ಮಂಗಳೂರು. ಈಕೆ ಓದಿರೋದು BBM. ರಾಷ್ಟ್ರೀಯ ಕ್ರೀಡಾಪಟು ಕೂಡ ಹೌದು. ರಕ್ಷಿತಾ ತುಳು ಟಾಕ್ಸ್ ಅನ್ನೋ ಪೇಜ್ ಮುಖಾಂತರವಾಗಿ ಹಲವು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಇನ್ನು ಅವರ ತುಳು ಭಾಷೆ ಬಹಳಷ್ಟು ಜನರಿಗೆ ವ್ಯಂಗ್ಯ ಆಗಲಿಕ್ಕೂ ಕೂಡ ಕಾರಣ, ಅನೇಕರು ಟ್ರೋಲ್ ಕೂಡ ಮಾಡಿದ್ದಾರೆ. ಇದು ರಕ್ಷಿತಾ ಶೆಟ್ಟಿ ಅವರ ಪರಿಚಯ. ಇನ್ನು ಮೂರನೇ ಕಂಟೆಸ್ಟೆಂಟ್ ಮಾಳು ನಿಪನಾಳ್. ನಾ ಡ್ರೈವರ ನೀ ನನ್ನ ಲವ್ವರ ಹಾಡಿನ ಖ್ಯಾತಿಯ ದೇಸಿ ಸಿಂಗರ್ ಮಾಳು ನಿಪನಾಳ ಯೂಟ್ಯೂಬ್ ಮುಖಾಂತರವಾಗಿ ಜನಪ್ರಿಯತೆಯನ್ನು ಪಡೆದವರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಪನಾಳ ಗ್ರಾಮದ ಅಪ್ಪಟ ಹಳ್ಳಿಯ ಪ್ರತಿಭೆ ಅಂತ ಹೇಳ್ಬೋದು. ಇವರು ನಾ ಡ್ರೈವರ ನೀ ನನ್ನ ಲವ್ವರ ಎಂಬ ಹಾಡು ಇಡೀ ಕರ್ನಾಟಕ ಮಾತ್ರವಲ್ಲದೆ ವಿದೇಶದಲ್ಲೂ ಕೂಡ ಅನೇಕ ವ್ಯೂಸ್ಗಳನ್ನು ಗಿಟ್ಟಿಸ್ಕೊಳ್ತು. ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಇವರಿಗೆ ತುಂಬ ಫಿದಾ ಆಗಿಬಿಟ್ಟಿದ್ದಾರೆ. ಯೂಟ್ಯೂಬ್ ಒಂದರಲ್ಲೇ ಬರೋಬ್ಬರಿ 250 ಮಿಲಿಯನ್ಸ್ ವ್ಯೂಸನ್ನು ಕಂಡು ಮನೆ ಮಾತಾದಂಥ ಹಾಡು ಅದು. ಇನ್ನೊಂದು ವಿಶೇಷ ಅಂದರೆ ಇವರು ಯೂಟ್ಯೂಬ್ ಚಾನಲ್ಗೆ 2 ಮಿಲಿಯನ್ಗಿಂತಲೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಇವರ ಪೇಜ್ಗಳಲ್ಲಿ ಆಗ್ತಕ್ಕಂಥ ತಮ್ನೇಲ್ ಕೂಡ ಅಷ್ಟು ಕ್ಯಾಚಿಯಾಗಿಲ್ಲದೆ ಇದ್ದರೂ ಅನೇಕ ಫಾಲೋವರ್ಸ್ಗಳು ಇವ್ರನ್ನ ಫಾಲೋ ಮಾಡ್ತಾರೆ. ಇನ್ನು ಯೋಗರಾಜ್ ಭಟ್ ನಿರ್ದೇಶನದ ಕರ್ನಾಟಕ ದಮನಕ ಚಿತ್ರದ ಜನಪ್ರಿಯ ಹಾಡು ಇತ್ತಲಕ್ಕ ಕರಿಬೇಡ ಮಾವ, ಈ ಹಾಡನ್ನು ಹಾಡಿದ್ದು ಕೂಡ ಮಾಳು ನಿಪನಾಳ್. ಮಾಳು ಚಿಕ್ಕ ವಯಸ್ಸಿನಲ್ಲೇ ಡೊಳ್ಳು ಕಲಾವಿದರು. ನಾನು 12ನೇ ವಯಸ್ಸಿನಿಂದಲೇ ಆಡ್ತಾ ಇದ್ದೆ, ಜಾತ್ರೆಗಳಲ್ಲೂ ಕೂಡ ಹಾಡ್ತಾ ಇದ್ದೆ, ಡೊಳ್ಳು ಬಡಿತಾ ಇದ್ದೆ. ನಂತರ ನನಗೆ ಬೇಡಿಕೆ ಹೆಚ್ಚಾಗ್ತಾ ಬಂತು. ಬೆಳಗಾವಿ ಜಿಲ್ಲೆಯ ಒಂದು ಹಳ್ಳಿಯನ್ನು ನಾನು ಇವತ್ತಿಗೂ ಕೂಡ ಬಿಟ್ಟಿಲ್ಲ, ಎಲ್ಲ ಕಡೆ ಹಾಡಿದ್ದೀನಿ. ನನ್ನನ್ನು ಹೊರದೇಶದಲ್ಲೂ ಕೂಡ ಫೇಮಸ್ ಮಾಡಿದ್ದು ನಾ ಡ್ರೈವರ ಸಾಂಗ್, ಜೊತೆಗೆ ಹಿತ್ತಲಕ್ಕ ಕರಿಬೇಡ ಮಾವ ಅನ್ನೋ ಹಾಡು ಕೂಡ ನನಗೆ ಫೇಮಸ್ ಆಗಲಿಕ್ಕೆ ಕಾರಣ. ನಾನು ಮದುವೆ ಆಗಿರೋ ಹುಡುಗಿ ಕೂಡ ಸಿಂಗರ್, ನಮ್ಮಿಬ್ಬರದು ಕೂಡ ಲವ್ ಮ್ಯಾರೇಜ್. ನಾನು ಮೊದಲು ಪ್ರಪೋಸ್ ಮಾಡಿದ್ದು, ನನಗಿಬ್ಬರು ಮಕ್ಕಳು ಕೂಡ ಇದ್ದಾರೆ. ನಮ್ಮ ಮನೆ ಮಳೆಗೆ ಸೋರ್ತಾ ಇತ್ತು, ಈಗ ದೊಡ್ಡ ಮನೆ ಕಟ್ಟಿಸಿದ್ದೀನಿ. ಈ ಮನೆ ಕಟ್ಟಿಸ್ಲಿಕ್ಕೆ ಕಾರಣ ಯೂಟ್ಯೂಬ್ನಿಂದ ಬಂದಂಥ ಆದಾಯ ಅಂಥೇಳಿ ಅವರು ಕೂಡ ಹೇಳಿದ್ದಾರೆ. ಇನ್ನು 4ನೇ ಕಂಟೆಸ್ಟೆಂಟ್ ಮಾತಿನಮಲ್ಲಿ ಮಲ್ಲಮ್ಮ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣ ಹಳ್ಳಿಯವರು. ಕೆಲಸಕ್ಕಂತ ಹೇಳಿ ಬೆಂಗಳೂರಿಗೆ ಬರ್ತಾರೆ. ಅವರು ತಮ್ಮ ಮಾತಿನ ಮುಖಾಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾರೆ. ಮಲ್ಲಮ್ಮ ಅವರು ತಮ್ಮದೇ ಆದಂಥ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಕೂಡ ಹೊಂದಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ 1.69 ಲಕ್ಷ ಫಾಲೋವರ್ಸ್ಗಳು ಕೂಡ ಇದ್ದಾರೆ. ಯೂಟ್ಯೂಬ್ ಚಾನಲ್ಗೆ 16,000 ಜನ ಫಾಲೋವರ್ಸ್ ಇದ್ದಾರೆ. ಮಲ್ಲಮ್ಮ ಟಾಕ್ಸ್ ಅನ್ನೋದು ಅವರ ಯೂಟ್ಯೂಬ್ ಚಾನಲ್ ಹೆಸರು. ಮಾತಿನ ಮಲ್ಲಿ ಅಂತ ಹೇಳಿ ಫೇಮಸ್ ಆಗಿರ್ತಕ್ಕಂಥ ಮಲ್ಲಮ್ಮ ಉತ್ತರ ಕರ್ನಾಟಕದವರು. ಇವರಿಗಿಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ. ರೀಲ್ಸ್ ಮುಖಾಂತರವಾಗಿ ವೈರಲ್ ಆಗಿರೋ ಮಲ್ಲಮ್ಮ ಇನ್ನೋಸೆಂಟ್ ಇನ್ಫ್ಲುಯೆನ್ಸರ್ ಕೂಡ ಅಂದರೆ ತಪ್ಪಾಗೋದಿಲ್ಲ. ತಮ್ಮ ಸರಳ ಜೀವನ ಶೈಲಿ, ಹಾಸ್ಯಮಯ ರೀಲ್ಸ್ ಹಾಗೂ ಹಳ್ಳಿ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂಥ ವಿಡಿಯೋಗಳ ಮುಖಾಂತರವಾಗಿ ಫೇಮಸ್ ಆಗಿದ್ದಾರೆ. ಮಲ್ಲಮ್ಮನಿಗೆ ಪಲ್ಲವಿ ಮೇಡಮ್ ಹಾಗೂ ಮನೋಜ್ ಅನ್ನೋ ಇಬ್ಬರು ವ್ಯಕ್ತಿಗಳು ಆಶ್ರಯ ಕೊಟ್ಟು ಅವ್ರನ್ನ ಈ ಹಂತಕ್ಕೆ ತಗೊಂಬಂದಿದ್ದಾರೆ. ಇನ್ನು 5ನೇ ಕಂಟೆಸ್ಟೆಂಟ್ ಚಂದ್ರಪ್ರಭಾ. ಹಾಸ್ಯ ಶೋಗಳ ಮುಖಾಂತರವಾಗಿ ಫೇಮಸ್ ಆದಂಥ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಈಗ ಕಂಟೆಸ್ಟೆಂಟ್. ಅವರು ಇತ್ತೀಚೆಗೆ ಕೆಲಸ ಇಲ್ಲದೆ ಗಾರೆ ಕೆಲಸ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಕೂಡ ವೈರಲ್ ಆಗಿತ್ತು. ಮಜಾ ಭಾರತ ಖ್ಯಾತಿಯ ಡಬಲ್ ಮೀನಿಂಗ್ ಚಂದ್ರಪ್ರಭಾ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂಥ ಕಲಾವಿದರು ಇವರು. ಗಿಚ್ಚಿ ಗಿಲಿಗಿಲಿ ಹಾಗೂ ಮಜಾ ಭಾರತ ಶೋಗಳಲ್ಲಿ ಮಿಂಚಿರುವ ನಟ ಚಂದ್ರಪ್ರಭಾ ಇತ್ತೀಚೆಗೆ ಮದುವೆ ಆಗಿದ್ದರು. ಅವರು ಹುಡುಗಿ ಹೆಸರು ಕೂಡ ಭಾರತಿ ಪ್ರಿಯ. ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಮದುವೆ ಆಗಿದ್ದರು. ಆದರೆ ಇದೆಲ್ಲವನ್ನು ಯಾಕೆ ಗುಟ್ಟಾಗಿಟ್ಟರು ಗೊತ್ತಾಗಲಿಲ್ಲ. ಇನ್ನು ಕೆಂಪಕ್ಕ, ನಿಂಗಕ್ಕ, ಕರಗಕ್ಕ, ಕಾಳಕ್ಕ ಅನ್ನೋ ಒಂದು ಹಾಡಿನ ಸ್ಟೆಪ್ಸ್ ಸಿಕ್ಕಾಪಟ್ಟೆ ಅವರಿಗೆ ಖ್ಯಾತಿಯನ್ನು ತಂದುಕೊಟ್ಟಿದೆ. ಇನ್ನು ಅಶ್ವಿನಿ ಗೌಡ, ಕನ್ನಡದ ಹೋರಾಟಗಾರ್ತಿ. 5 ಧಾರಾವಾಹಿ, 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. 5,000ಕ್ಕೂ ಹೆಚ್ಚು ಸೀರೆಗಳು, ಕಾಸ್ಟ್ಲಿ ವಾಚ್ಗಳು ಕಲೆಕ್ಷನ್ನು
ಬಹಳಷ್ಟು ಮನೆಗಳು ಹೀಗೆ ಈ ಥರದ ಒಂದು ಸುದ್ದಿಯಲ್ಲಿ ಇತ್ತೀಚೆಗೆ ಅವರು ಖಾಸಗಿ ಮಾಧ್ಯಮದಲ್ಲಿ ಮಾತನಾಡಬೇಕಾದ್ರೆ ಈ ಥರದ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕೂಡ ಅವರು ಶೇರ್ ಮಾಡಿಕೊಂಡಿದ್ರು. ಹಾಗಾಗಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರ್ತಕ್ಕಂಥ ಕನ್ನಡದ ಹೋರಾಟಗಾರ್ತಿ ಅಶ್ವಿನಿ ಗೌಡ. ರಾಜಾಹುಲಿ, ಒಡೆಯ, ಚಡ್ಡಿ ದೋಸ್ತ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅಶ್ವಿನಿ ಗೌಡ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಟಿ, ನಿರ್ಮಾಪಕಿ ಹಾಗೂ ಕನ್ನಡ ರಕ್ಷಣಾ ವೇದಿಕೆ ಮುಖಾಂತರ ಭಾಳಷ್ಟು ಚಿರಪರಿಚಿತರು ಮತ್ತು ಕರ್ವೇಲದಲ್ಲಿ ಅವರು ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಇವರ ಕನ್ನಡ ಪರ ಹೋರಾಟಗಳಲ್ಲಿ ಇವರು ಅನೇಕ ಬಾರಿ ಗುರುತಿಸ್ಕೊಳ್ತಾ ಇರೋದ್ರಿಂದ ಕನ್ನಡದ ಬಗ್ಗೆ ಒಂದು ಕನ್ಸರ್ನ್ ಇದೆ ಅಂತ ಹೇಳ್ಬೋದು. ಜೊತೆಗೆ ಇವರು AMG ಪ್ರೊಡಕ್ಷನ್ ಹೌಸ್ ಕೂಡ ಹೊಂದಿದ್ದಾರೆ. ಮಹಾಪರ್ವ, ರಾಧಾಶ್ಯಾಮ ಸೇರಿದಂತೆ ಅನೇಕ ಸೀರಿಯಲ್ಗಳಲ್ಲೂ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಇನ್ನು 7ನೇ ಕಂಟೆಸ್ಟೆಂಟ್ ಮಿರ್ಚಿ RJ ಅಮಿತ್. ರೇಡಿಯೋ ಮಿರ್ಚಿಯಲ್ಲಿ RJ ಕೆಲಸ ಮಾಡಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ನನಗೆ ರೇಡಿಯೋ ಅಂದ್ರೆ ತುಂಬ ಆಸೆ ಇತ್ತು. ನಾನು ಕಾಲೇಜ್ನಲ್ಲಿ ಓದಬೇಕಾದ್ರೆ ಕ್ಯಾಶುವಲ್ ಆಗಿ ನನ್ನನ್ನು ಬಂದ ನೋಡಿ ರೇಡಿಯೋ ಅಂತ ಕಿಂಡಲ್ ಮಾಡ್ತಾಯಿದ್ರು. ಅದೇ ನನಗೆ ಪ್ರೊಫೆಷನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ RJ ಅಮಿತ್ ಅವರು ಶೇರ್ ಮಾಡ್ಕೊಳ್ತಾರೆ. ಸಖತ್ ಆಟಿಟ್ಯೂಡ್ ಫೆಲೋ ಅಂತ ಅನಿಸುತ್ತೆ. ಕಾಲೇಜ್ನಲ್ಲಿ ಹೋರಾಟ ಮಾಡಿ ನ್ಯಾಷನಲ್ ಅವಾರ್ಡನ್ನು ಕೂಡ ಗಿಟ್ಟಿಸ್ಕೊಂಡಿದ್ದಾರೆ. ಮಾತಲ್ಲಿ ಕೊಳೆ ಇಲ್ಲ ಅನ್ನೋ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿತ್ವ ಅವ್ರದ್ದು. ತಂದೆ ಜೊತೆ ಯಾವಾಗಲೂ ಕೂಡ ಜಗಳ ಆಡ್ತಾನೆ ಇರ್ತಾರಂತೆ. ಈ ಬಿಗ್ ಬಾಸ್ ಶೋಗೆ ಬರಬೇಕಾದ್ರೂ ಕೂಡ ತಂದೆ ಇಷ್ಟ ಇರಲಿಲ್ವಂತೆ. ಹೋಗಿ ಬಾ ಅನ್ನೋ ರೀತಿಯಾಗಿ ಡೈರೆಕ್ಟಾಗಿ ಇವರು ಹೇಳಿಬಿಟ್ರಂತೆ. ಇನ್ನು 8ನೇ ಕಂಟೆಸ್ಟೆಂಟ್ ಡಾಗ್ ಸತೀಶ್. ಸಿಲಿಕಾನ್ ಸಿಟಿಯ ಶ್ವಾನ ಪ್ರೇಮಿ ಸತೀಶ್ ಐಷಾರಾಮಿ ಲೈಫ್ ಸ್ಟೈಲ್ ಮುಖಾಂತರವೇ ಎಲ್ಲರ ಗಮನ ಸೆಳೆದವರು. ಭಾರತೀಯ ನಾಯಿ ಸಾಕುವವರ ಸಂಘದ ಅಧ್ಯಕ್ಷರು. ಅಪರೂಪದ ನಾಯಿಗಳು ಇವರು ಬಳಿ ಇದ್ದಾವೆ. ಹಲವು ವರ್ಷಗಳ ಹಿಂದೆ ನಾಯಿಗಳನ್ನು ಸಾಕೋದನ್ನು ಇವರು ನಿಲ್ಲಿಸಿದ್ರು ಕೂಡ ತಮ್ಮ ಅಪರೂಪದ ನಾಯಿಗಳನ್ನು ಪ್ರಾಣಿ ಪ್ರಿಯರಿಗೆ ಉಡುಗೊರೆಯಾಗಿ ನೀಡೋ ಮುಖಾಂತರವಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇರ್ತಾರೆ. ಇನ್ನು ಈ ದುಬಾರಿ ಶ್ವಾನಗಳ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಕ್ಕಂಥ ಸತೀಶ್ ಕೇವಲ ಅರ್ಧ ಗಂಟೆಗೆ 2 ಲಕ್ಷಕ್ಕೂ ಅಧಿಕ ಹಣ ತಗೊಳ್ತಾರಂತೆ. ಇನ್ನು 5 ಗಂಟೆಗಳ ಕಾರ್ಯಕ್ರಮ ಆಗಿಬಿಟ್ರೆ 10 ಲಕ್ಷಕ್ಕೂ ಅಧಿಕ ಹಣ ಸಂಪಾದನೆ ಮಾಡ್ತಾರಂತೆ. ನಾನು ನಾಯಿಯನ್ನು 7 ಎಕರೆ ವಿಸ್ತೀರ್ಣದ ದೊಡ್ಡ ಬಂಗಲೆಯಲ್ಲಿ ಸಾಕ್ತಾ ಇದ್ದೀನಿ. ಮನೇಲಿ ಈ ಥರ ನಾಯಿಗಳು, ತಳಿಗಳು, ಎಲ್ಲ ಥರದ ನಾಯಿಗಳು ಕೂಡ ಇದ್ದಾವೆ. ಸಾಕು ಪ್ರಾಣಿಗಳ ರಕ್ಷಣೆಗೋಸ್ಕರ ಮತ್ತು ಅವರು ತಮ್ಮ ಮನೆಯ ಸುತ್ತಲೂ ಕೂಡ 10 ಅಡಿ ಎತ್ತರದ ಗೋಡೆಯನ್ನು ನಿರ್ಮಿಸಿ ಆ ಸಾಕು ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು 24x7 CCTV ಕ್ಯಾಮ್ರಾ ಕೂಡ ಶ್ವಾನಗಳನ್ನು ಸಾಕುವಂಥ ಮನೆಗೆ ಅಳವಡಿಕೆ ಕೂಡ ಮಾಡಿದ್ದಾರಂತೆ. ಇದು ಡಾಗ್ ಸತೀಶ್ ಅವರ ಲೈಫ್ ಸ್ಟೈಲ್. ಇನ್ನು ಅಶ್ವಿನಿ ಮುದ್ದುಲಕ್ಷ್ಮಿ ಧಾರಾವಾಹಿ ಮುಖಾಂತರ ಫೇಮಸ್ ಆದವರು. ಅಶ್ವಿನಿ ಅವರು ದೊಡ್ಡ ಮನೆಗೆ ಬಂದಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಬಿಟ್ಟು ಬೆಂಗಳೂರಿಗೆ ಬಂದು ನೆಲೆಸಿದಂಥ ಧೈರ್ಯವಂತೆ ಈಕೆ. ಮುದ್ದುಲಕ್ಷ್ಮಿ ಸೀರಿಯಲ್ ಮುಖಾಂತರ ಚಿರಪರಿಚಿತರು. ಪೋಷಕರ ವಿರೋಧ ಕಟ್ಟಿಕೊಂಡು ಸ್ವತಂತ್ರವಾಗಿ ಬದುಕ್ತಾ ಇರತಕ್ಕಂಥ ನಟಿ. ಆ್ಯಂಕರ್ ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಇನ್ನು 10ನೇ ಸ್ಪರ್ಧಿಯಾಗಿ ಕಿರುತೆರೆ ನಟ ಧ್ರುವಂತ್ ಅವರು. ನಟ ಕಮ್ ಮಾಡೆಲ್ ಆಗಿರ್ತಕ್ಕಂಥ ಧ್ರುವಂತ್ ಇವರ ನಿಜನಾಮ ಚರಿತ್ ಬಾಳಪ್ಪ ಪೂಜಾರಿ. ಇವರು ಹುಟ್ಟಿದ್ದು ಬಂಟ್ವಾಳದಲ್ಲಿ, ಬೆಳೆದಿದ್ದು ಕೊಡಗಿನಲ್ಲಿ. ತಂದೆ ಬಾಳಪ್ಪ ಪೂಜಾರಿ, ತಾಯಿ ಪ್ರೇಮ ಬಾಳಪ್ಪ. MBA ಓದಿರ್ತಕ್ಕಂಥ ಧ್ರುವಂತ್ಗೆ ಕೈ ತುಂಬ ಸಂಬಳ ಸಿಗೋ ಕೆಲಸ ಇತ್ತು. ಆದರೆ ಅದನ್ನು ಬಿಟ್ಟು ಆ್ಯಕ್ಟಿಂಗ್ಗೆ ಅಂತ ಬಂದುಬಿಟ್ರು. ಸ್ಮಾರ್ಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿರ್ತಕ್ಕಂಥ ಧ್ರುವಂತ್ ಮೇಲೆ ಅನೇಕ ಆರೋಪಗಳು ಕೂಡ ಇದ್ದಾವೆ. ಇತ್ತೀಚೆಗೆ ಗಂಭೀರ ಆರೋಪ ಇವ್ರ ಮೇಲೆ ಕೇಳಿಬಂದಿತ್ತು. ಒಂದು, ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸುಲಿಗೆ ಮಾಡಿದ್ದಲ್ಲದೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಮಹಿಳೆಯೊಬ್ಬರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಇದೇ ಧ್ರುವಂತ್ ವಿರುದ್ಧವಾಗಿ ದೂರು ಕೊಟ್ಟಿದ್ದರು. ಇದಕ್ಕೂ ಮುನ್ನ ವಿವಾಹಿತನಾಗಿದ್ದರೂ ಕೂಡ ಕಿರುತೆರೆ ಕಲಾವಿದೆ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿ ಹಲ್ಲೆ ನಡೆಸಿದ್ದ ಅನ್ನೋ ಆರೋಪದ ಮೇಲೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. ಇನ್ನು ಕಲಾವಿದೆ ಮಂಜುಶ್ರೀ ಅನ್ನೋರನ್ನ ಧ್ರುವಂತ್ ಮದುವೆಯಾಗಿದ್ದರು. 2027ರಲ್ಲಿ ಪತ್ನಿಯಿಂದ ಧ್ರುವಂತ್ ವಿಚ್ಛೇದನವನ್ನು ಪಡೆದಿದ್ದಾರೆ. ಇನ್ನು ಧನುಷ್, ಗೀತಾ ಧಾರಾವಾಹಿಯಲ್ಲಿ ಧನುಷ್ ಅವರು ನಟಿಸಿದ್ದಾರೆ. ಧನುಷ್ ಅವರು ತುಂಬು ಕುಟುಂಬದಲ್ಲಿ ಬದುಕ್ತಾ ಇರ್ತಕ್ಕಂಥ ವ್ಯಕ್ತಿ. ಅಪ್ಪನೊಂದಿಗೆ ಹಾಗೂ ಅಮ್ಮನೊಂದಿಗೆ ಧನುಷ್ ಅವರಿಗೆ ಆತ್ಮೀಯತೆ ತುಂಬ ಇದೆಯಂತೆ. ನಾನು ಅಮ್ಮನ ಮಗ ಅಂತ ಹೇಳ್ಕೊಳ್ತಾನೆ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟರು. ಅಮ್ಮನ ಮಾತನ್ನು ಎಂದಿಗೂ ಮೀರೋದಿಲ್ಲ. ಅಮ್ಮನೊಂದಿಗೆ ಬಹಳ ಆತ್ಮೀಯತೆ ಇದೆ. ಧನುಷ್ ಅವರು ಮದುವೆಯಾಗಿ 1.5 ವರ್ಷಗಳ ಅಷ್ಟೇ ಆಗಿದೆ. ಆಷಾಢ ಮಾಸದಲ್ಲಿ ಬಿಟ್ಟರೆ ನನ್ನ ಹೆಂಡತಿ ನನ್ನನ್ನು ಬಿಟ್ಟಿದ್ದೇ ಇಲ್ಲ. ಇಷ್ಟು ದಿನಗಳ ಕಾಲ ಪತಿಯನ್ನು ಬಿಟ್ಟು ಅದು ಹೇಗಿರ್ತಾಳೋ ಗೊತ್ತಿಲ್ಲ. ಧನುಷ್ ಸಹ ಪತ್ನಿಯನ್ನು ಅಷ್ಟೇ ಪ್ರೀತಿಸ್ತಾರಂತೆ. ಆಕೆ ಶಾಂತವಾಗಿದ್ದು ನನ್ನನ್ನು ಕೂಡ ಶಾಂತವಾಗಿ ಇಟ್ಟು ಬಿಡ್ತಾಳೆ ಅನ್ನೋದು ಧನುಷ್ ಅವರ ಪತ್ನಿಯ ಬಗ್ಗೆ ಧನುಷ್ ಆಡಿರ್ತಕ್ಕಂಥ ಮಾತುಗಳು. ಇನ್ನು 12ನೇ ಕಂಟೆಸ್ಟೆಂಟ್ ಗಿಲ್ಲಿ ನಟ. ಗಿಲ್ಲಿ ನಟನ ನಿಜವಾದ ಹೆಸರು ನಟರಾಜ್. ಕಾಮಿಡಿ ಕಲಾವಿಗಳು. ಸೀಸನ್ 4ರಲ್ಲಿ ರನ್ನರ್ ಅಪ್ ಕೂಡ ಆಗಿದ್ದಾರೆ. ಭರ್ಜರಿ ಬ್ಯಾಚುಲರ್ಸ್ ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗಳಲ್ಲೂ ಕೂಡ ಸ್ಪರ್ಧೆ ಮಾಡಿದ್ರು. ಇತ್ತೀಚೆಗೆ ಕ್ವಾಟ್ಲೆ ಕಿಚನ್ ಶೋನಲ್ಲಿಯೂ ಕೂಡ ಈ ಗಿಲ್ಲಿ ನಟ ಕಾಣಿಸ್ಕೊಂಡಿದ್ರು. ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಮಠದಪುರದ ರೈತಾಪಿ ಕುಟುಂಬಕ್ಕೆ ಸೇರಿದವರು ಮತ್ತು ಕಾಮಿಡಿ ಮುಖಾಂತರವಾಗಿ ಗಮನ ಸೆಳೆದವರು. ಅವರು SSLC ನಂತರ ITA ಓದ್ತಾರೆ. ಬಳಿಕ ಕಾಮಿಡಿ ಕಲಾವಿಗಳು ಸೀಸನ್ 4 ಶೋನಲ್ಲಿ ಭಾಗವಹಿಸಿ ರನ್ನರ್ ಅಪ್ ಕೂಡ ಆಗ್ತಾರೆ. ನಂತರ ಭರ್ಜರಿ ಬ್ಯಾಚುಲರ್ಸ್, ಕಾಮಿಡಿ ಕಲಾವಿಗಳು, ಪ್ರೀಮಿಯರ್ ಲೀಗ್, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮುಂತಾದ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ.
ಇನ್ನು 13ನೇ ಕಂಟೆಸ್ಟೆಂಟ್ ಜಾನ್ವಿ. ಆ್ಯಂಕರ್, ಮೊದಲು ನ್ಯೂಸ್ ಚಾನಲ್ಗಳಲ್ಲಿ ಆ್ಯಂಕರ್ ಆಗಿ ಕೆಲಸ ಮಾಡಿದವರು, ಬಳಿಕ ರಿಯಾಲಿಟಿ ಶೋಗಳಲ್ಲಿ ಸಿನಿಮಾಗಳ ಮುಖಾಂತರವಾಗಿಯೂ ಕೂಡ ಜನಪ್ರಿಯತೆಯನ್ನು ಪಡೆದಿದ್ದಾರೆ. ನಿರೂಪಕಿ ಜಾನ್ವಿ ಅವರು ಕನ್ನಡದ ಕೆಲ ಮಾಧ್ಯಮಗಳಲ್ಲಿ ನಿರೂಪಕಿಯ ಕೆಲಸ ಮಾಡಿದರೂ ಕೂಡ ಅದಾದ ಮೇಲೆ ಆ ಕೆಲಸವನ್ನೇ ತೊರೆದು ನನ್ನಮ್ಮ ಸೂಪರ್ ಸ್ಟಾರ್ ಗಿಚ್ಚಿಗಿಲಿ ಶೋನಲ್ಲೂ ಕೂಡ ಭಾಗವಹಿಸಿದರು. ಅಷ್ಟೇ ಅಲ್ಲದೆ ಅಧಿಪತ್ರ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ. ಇತ್ತೀಚೆಗೆ ತಮ್ಮ ಮಾಜಿ ಪತಿ ಕಾರ್ತಿಕ್ರಿಂದ ಡಿವೋರ್ಸನ್ನು ಪಡೆದು ಮತ್ತು 2ನೇ ಮದುವೆಯ ಗಾಸಿಪ್ಗಳಿಂದಲೂ ಕೂಡ ಸುದ್ದಿಯಾಗಿದ್ದರು. ಮಾಜಿ ಪತಿಗೆ ಈಗಾಗಲೇ ಮತ್ತೊಂದು ಮದುವೆ ಆಗಿದೆಯಂತೆ. ಸಕಲೇಶ್ಪುರದಲ್ಲಿ ಜಾನ್ವಿ ಕಾಲೇಜಿಗೆ ಫಸ್ಟ್ ಕೂಡ ಬಂದಿದ್ದರಂತೆ, ಗೋಲ್ಡ್ ಮೆಡಲ್ ಕೂಡ ಪಡೆದುಕೊಂಡಿದ್ದರಂತೆ. ಇದು ಅವರ ಎಜುಕೇಷನ್ ಹಿನ್ನೆಲೆ. ಇನ್ನು ಕಾವ್ಯ ಶೈವ 14ನೇ ಕಂಟೆಸ್ಟೆಂಟ್. KR ಪೇಟೆ ಮೂಲದ ನಟಿ, ಕೊತ್ತಲವಾಡಿ ಸಿನಿಮಾ ಹೀರೋಯಿನ್ ಕೂಡ ಹೌದು. ಕೆಂಡಸಂಪಿಗೆ ಧಾರಾವಾಹಿ ಮುಖಾಂತರವಾಗಿ ಚಿರಪರಿಚಿತರಾದವರು. ಕಾವ್ಯ ಶೈವ ಅವರಿಗೆ ಕುಟುಂಬವೇ ಎಲ್ಲ, ಅವರೇ ನನ್ನ ಪ್ರಪಂಚ. ನಮ್ಮ ಕುಟುಂಬದವರೆಲ್ಲ ಗ್ರಾಮೀಣ ಹಿನ್ನೆಲೆಯವರು. ನಮ್ಮ ತಂದೆ ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಕಾಲೇಜಿನಲ್ಲೇ ಇರುವಾಗಲೇ ನನಗೆ ನಟನೆ ಮೇಲೆ ಆಸಕ್ತಿ ಬಂತು. ಆದರೆ ಆರಂಭದಲ್ಲಿ ನಾನು ನಟನೆ ಮಾಡುವುದಕ್ಕೆ ಮನೆಯವರು ಒಪ್ಪಿಗೆ ನೀಡಲಿಲ್ಲ. ಬಳಿಕ ಎಲ್ಲರನ್ನೂ ಕೂಡ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಆಡಿಷನ್ ನೀಡಲಿಕ್ಕೆ ಶುರು ಮಾಡಿದೆ ಅಂತೇಳಿ ಕಾವ್ಯ ಶೈವ ಅವರು KR ಪೇಟೆಯ ನಟಿ ಹೇಳ್ಕೊಂಡಿದ್ದಾರೆ. ಇನ್ನು ಮಂಜು ಭಾಷಿಣಿ 15ನೇ ಕಂಟೆಸ್ಟೆಂಟ್. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನೆಗೆಟಿವ್ ಶೇಡ್ನ ಬಡ್ಡಿ ಬಂಗಾರಮ್ಮ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದರು ನಟಿ ಮಂಜು ಭಾಷಿಣಿ ಅವರು. ಸಿಲ್ಲಿಲಲ್ಲಿ ಲಲಿತಾಂಬಾ ಪಾತ್ರದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಂಥವ್ರು. 17ನೇ ಕಂಟೆಸ್ಟೆಂಟ್ ರಾಶಿಕಾ ಶೆಟ್ಟಿ. ಕೆಲ ತಿಂಗಳ ಹಿಂದಷ್ಟೇ ಬಿಡುಗಡೆ ಆದಂಥ ಯೋಗರಾಜ್ ಭಟ್ ನಿರ್ದೇಶನದ ಸಿನಿಮಾ ಮನದ ಕಡಲು ಸಿನಿಮಾದಲ್ಲಿ ನಾಯಕಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಟಿ ರಮ್ಯಾ ಹಾಗೂ ರಕ್ಷಿತಾ ಅವರೊಟ್ಟಿಗೆ ನಟಿಸಿದ್ದಂಥ ಕವಿತಾ ಲಂಕೇಶ್ ಡೈರೆಕ್ಷನ್ ಮಾಡಿದ್ದಂಥ ತನನಂ ಸಿನಿಮಾದಲ್ಲಿ ರಾಶಿಕಾ ಬಾಲನಟಿಯಾಗೂ ಕೂಡ ಕಾಣಿಸ್ಕೊಂಡಿದ್ದರು. ಇನ್ನು 17ನೇ ಕಂಟೆಸ್ಟೆಂಟ್ ಸ್ಪಂದನ ಸೋಮಣ್ಣ. ಮೈಸೂರಿನ ಬೆಡಗಿ. ಕರಿಮಣಿ ಸೀರಿಯಲ್ನಲ್ಲಿ ಸಾಹಿತ್ಯ ಪಾತ್ರದ ಮುಖಾಂತರವಾಗಿ ಮಿಂಚಿದ್ರು. ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಸಕ್ರಿಯರಾಗಿರ್ತಕ್ಕಂಥ ನಟಿ ಸ್ಪಂದನ ನಾನು ನನ್ನ ಕನಸು ಎಂಬ ಕನ್ನಡ ಸೀರಿಯಲ್ ಮುಖಾಂತರವಾಗಿ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದಾರೆ. ತೆಲುಗಿನ ಹಲವು ಧಾರಾವಾಹಿಗಳಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾರೆ. ಜೊತೆಗೆ ತೆಲುಗಿನ ನಚ್ಚಾವೆ ವೆಬ್ ಸೀರೀಸ್ ಹಾಗೂ ಹಿಂದಿಯ ಸುನ್ ಲೇನಾ ಎಂಬ ಆಲ್ಬಮ್ ಸಾಂಗ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಇನ್ನು ಕನ್ನಡ ಸಿನಿಮಾಗಳಲ್ಲೂ ಕೂಡ ಇವರು ನಟಿಸ್ತಾ ಇದ್ದಾರೆ. 18ನೇ ಕಂಟೆಸ್ಟೆಂಟ್ ಕಾಕ್ರೋಚ್ ಸುದಿ. ಬೇರೆ ಯಾರೂ ಅಲ್ಲ, ಸ್ಯಾಂಡಲ್ವುಡ್ ನಟ. ಇವರ ಹೆಸರು ಸುಧೀರ್ ಬಾಲರಾಜ್. ಶಿವಣ್ಣ ಅಭಿನಯದ ಟಗರು ಸಿನಿಮಾದಲ್ಲಿ ಕಾಕ್ರೋಚ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಳಿಕ ಕಾಕ್ರೋಚ್ ಸುದಿ ಅಂತಲೇ ಫೇಮಸ್ ಆಗ್ತಾರೆ. ಇತ್ತೀಚೆಗೆ ನಟಿಸಿರ್ತಕ್ಕಂಥ ಚೈಲ್ಡು ಚಿತ್ರ ಇವರು ಸಿನಿಮಾ ಸೆಟ್ಟಿರೋದು. ಅವರು ನಾಯಕರಾಗಿ ನಟಿಸ್ತಾ ಇರ್ತಕ್ಕಂಥ 3ನೇ ಸಿನಿಮಾ ಇದು. ಸುಮಾರು 10ಕ್ಕೂ ಹೆಚ್ಚು ಸಿನಿಮಾಗಳು ನಟಿಸಿದ್ದಾರೆ. ಈಗ ಬಿಗ್ ಬಾಸ್ ಮನೆಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಲೆಮಾರಿ ಸಿನಿಮಾದ ಮುಖಾಂತರವಾಗಿ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದರು. ಟಗರು ಸಿನಿಮಾ ಹೆಚ್ಚು ಫೇಮಸ್ ತಂದುಕೊಡ್ತು ಇವರಿಗೆ. ಸಲ್ಗಾ ಸಿನಿಮಾದಲ್ಲಿ ಸಾವಿತ್ರಿ ಪಾತ್ರ ತುಂಬ ಫೇಮಸ್ ಆಯಿತು. ಪೋಷಕ ಪಾತ್ರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿರ್ತಕ್ಕಂಥ ಕಾಕ್ರೋಚ್ ಸುದಿ ಬರೀ ನಟನಲ್ಲ, ಅದ್ಭುತ ಆರ್ಟ್ ಕೂಡ ಮಾಡ್ತಾರೆ. ವಿಲನ್ ರೋಲ್ಗಳು, ಕಾಮಿಕ್ ಟೈಮಿಂಗ್, ಡೈಲಾಗ್ ಮತ್ತು ಎನರ್ಜಿ ವೀಕ್ಷಕರನ್ನು ಎಲ್ಲರೂ ಕೂಡ ಅಟ್ರ್ಯಾಕ್ಟ್ ಮಾಡುತ್ತೆ. ನಾನು ತುಂಬ ವೈಲೆಂಟು, ತುಂಬ ಆರೋಗ್ಯಂಟು ಅನ್ನುತ್ತಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ಇವರು ಇನ್ನಷ್ಟು ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸಿದ್ದಾರೆ. ಇನ್ನು ಕೊನೆಯ ಕಂಟೆಸ್ಟೆಂಟ್ 19ನೇ ಕಂಟೆಸ್ಟೆಂಟ್ ಅಭಿಷೇಕ್. ಅವರು ವಧು ಧಾರಾವಾಹಿಯಲ್ಲಿ ನಟಿಸಿದ್ದಾರೆ. ಕಳೆದ ವರ್ಷ ಧಾರಾವಾಹಿ ಆರಂಭ ಆಗಿತ್ತು, ಅದು ಯಾಕೋ ಗೊತ್ತಿಲ್ಲ, ಕೊನೆಗೊಳ್ತು. ಇದಿಷ್ಟು 19 ಕಂಟೆಸ್ಟೆಂಟ್ಗಳ ಒಂದು ಸ್ವಲ್ಪ ಹೈಲೈಟ್ಸ್ ಅಂತ ಹೇಳ್ಬೋದು. ಇದನ್ನು ಅವರ ಹಿನ್ನೆಲೆ ಜೊತೆಗೆ ಅವರ ಲೈಫ್ ಸ್ಟೈಲ್ ಹೇಗಿದ್ದಾರೆ ಅಂತ. ಯಾರೆಲ್ಲ ಬಿಗ್ ಬಾಸ್ನ ತುಂಬ ಇಷ್ಟಪಡ್ತೀರಿ, ರೆಗ್ಯುಲರಾಗಿ ನೋಡ್ತೀರೋ ಅವರಿಗೆ ಈ ಮಾಹಿತಿ ಸ್ವಲ್ಪ ಬೇಸಿಕ್ ನಾಲೆಡ್ಜನ್ನು ತಂದು ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.